ಪ್ರಾಚೀನ ಕಾಲದ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ಸಾಮ್ರಾಟನ ನಾವು ಇವತ್ತು ಕೂಡ ಜ್ಞಾಪಿಸ್ಕೊತೀವಿ. ಭಾರತೀಯ ಧರ್ಮವನ್ನು, ಶಾಂತಿ ಸಹಿಷ್ಣುತೆಯನ್ನು ಜಗತ್ತಿಗೆ ಸಾರುವುದ್ರ ಮೂಲಕ ಸಾರ್ವಜನಿಕರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಅನ್ನೋ ಒಂದು ಹಂಬಲವನ್ನು ಇಟ್ಟುಕೊಂಡು ಇವತ್ತಿಗೂ ಕೂಡ ಅಶೋಕ ದಿ ಗ್ರೇಟ್, ಅಶೋಕ ಸಾಮ್ರಾಟ ಹೇಗೆ ಹೆಸರನ್ನು ಮಾಡಿದಾರೋ ಅವರಿಂದ ಪ್ರೇರೇಪಣೆಗೊಂಡಿರಬಹುದು. ಹಾಗೆ ಭಾರತೀಯ ಸನಾತನ ಸಂಸ್ಕೃತಿಯನ್ನು, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಇದ್ದಂಥ ದಕ್ಷಿಣ ಭಾರತದ ಏಕೈಕ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ನಡೆದಂತಹ ಮಹಾನವಮಿ ದಿಬ್ಬದಲ್ಲಿ ನಡೆದಂಥ ಉತ್ಸವವನ್ನು ನೋಡಿ ಬಾಲ್ಯದಲ್ಲಿಯೇ ನಮ್ಮ ಸಾಮಂತಿಕೆಯಲ್ಲೂ ಕೂಡ ಇಂಥದ್ದೊಂದು ಶ್ರೇಷ್ಠ ನಗರವನ್ನು ನಿರ್ಮಾಣ ಮಾಡಬೇಕು, ಅಲ್ಲಿಯೂ ಕೂಡ ವೈಭವಯುತವಾದಂಥ ತೃಪ್ತಿದಾಯಕವಾದಂಥ ಸಂತೃಪ್ತಿದಾಯಕವಾದಂಥ ಆಡಳಿತವನ್ನು ನೀಡಬೇಕು ಅಂಥೇಳಿ ಹಿರಿಯ ಕೆಂಪೇಗೌಡರ ಜೊತೆ ಹೋಗಿದ್ದಂಥ ನಾಡಪ್ರಭು ಕೆಂಪೇಗೌಡರು ಪ್ರೇರೇಪಣೆಗೊಂಡು ಈ ಒಂದು ಬೆಂದ ಕಾಳೂರಿಗೆ ಒಂದು ಸಂಕಲ್ಪ ಶಕ್ತಿಯನ್ನು ತುಂಬ್ತಾರೆ. ಇದು 500 ವರ್ಷಗಳ ಇತಿಹಾಸದಲ್ಲಿ ಭಾಳಷ್ಟು ಪ್ರಜ್ವಲವಾಗಿ ಬೆಳೆದು ಇವತ್ತು ಜಗತ್ತಿನ ಎಲ್ಲ ಧರ್ಮಗಳಿಗೆ, ಎಲ್ಲ ಜನಸಮುದಾಯಕ್ಕೆ, ಭರತಖಂಡದ ಎಲ್ಲ ಜನರಿಗೆ ಆಶ್ರಯವನ್ನು ನೀಡಿರುವಂಥ ಒಂದು ಶ್ರೇಷ್ಠ ತಾಣವಾಗಿದೆ. ಇವತ್ತು ಸಮೃದ್ಧಿಯ ಸಂಕೇತವಾಗಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇರುವಂಥದ್ದು. ಹಾಗೆ ಕ್ಷಾತ್ರ ತೇಜಸ್ಸಿನ ಒಕ್ಕಲಿಗ ಸಮುದಾಯ ವಿಶೇಷವಾಗಿ ಬೆಂಗಳೂರನ್ನು ಬೆಳೆಸಲಿಕ್ಕೆ, ನಾಡನ್ನು ಬೆಳೆಸಲಿಕ್ಕೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿರೋದು ನಾವು ಇತಿಹಾಸದಲ್ಲಿ ಓದ್ಕೊತೀವಿ. ನಾನು ಜಾತಿಗೆ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬಾರ್ದು. ಇವತ್ತು ಬೆಂಗಳೂರು ವಿಶ್ವವಿಖ್ಯಾತ ನಗರವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಬಾಹ್ಯಾಕಾಶ, ಆರೋಗ್ಯ, ಶಿಕ್ಷಣ ಸರ್ವ ಕ್ಷೇತ್ರಗಳಲ್ಲೂ ಕೂಡ ಯಾವುದೇ ತಾರತಮ್ಯವಿಲ್ಲದೆ ಎಲ್ರಿಗೂ ಫಲವನ್ನು ನೀಡ್ತಾ ಇದೆ. ಇಂಥ ಫಲವನ್ನು ಕೊಡುವಂಥ ಒಂದು ಬೀಜದ ಮರವನ್ನು ಬೆಳೆಸಿದಂಥವ್ರು, ಹುಟ್ಟು ಹಾಕಿದ್ದು ನಾಡಪ್ರಭು ಕೆಂಪೇಗೌಡರು. ಇದಕ್ಕೆ ನೀರನ್ನೇ ಎರೆದು ಪಾಲನೆ ಪೋಷಣೆ ಮಾಡಿ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದಂಥವರು ಕೆಂಗಲ್ ಹನುಮಂತಯ್ಯನವರು. ಅವರೂ ಕೂಡ ಮಾಗಡಿ ಕೆಂಪೇಗೌಡರ, ನಾಡಪ್ರಭು ಕೆಂಪೇಗೌಡರ ಪ್ರೇರೇಪಣೆಗೊಂಡು ಇವತ್ತು ಇಡೀ ಜಗತ್ತು ತಿರುಗಿ ನೋಡುವಂಥ ಒಂದು ಶ್ರೇಷ್ಠ ವಿಧಾನಸೌಧವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗೆ ಇನ್ನೊಬ್ಬರು ಮುತ್ಸದಿಗಳನ್ನ ನೆನಪು ಮಾಡ್ಕೋಬೇಕು. ಎಸ್.ಎಂ. ಕೃಷ್ಣರವರು ಅತ್ಯಂತ ಹಿರಿಯ ರಾಜಕೀಯ ಮುತ್ಸದಿಗಳಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹೇಳಿದರು, ಯಾರಾದರೂ ಎಲೆಕ್ಷನ್ಗೋಸ್ಕರ ಯೋಚನೆ ಮಾಡ್ತಾರೆ ಅಂದರೆ ಅವರು ಪೊಲಿಟಿಷಿಯನ್ ಆಗ್ತಾರೆ, ನೆಕ್ಸ್ಟ್ ಜನ್ರೇಷನ್ ಹಿತವನ್ನು ಬಯಸೋರು ಯಾರಾದರೂ ಇದ್ದರೆ ಅವರು ಮುತ್ಸದಿ ಆಗ್ತಾರೆ, ರಾಜಕೀಯ ಮುತ್ಸದಿ ಅಂತ. ಹಾಗೆ ರಾಜಕೀಯ ಮುತ್ಸದಿಯಾಗಿ ಬೆಂಗಳೂರಿಗೆ ಒಂದು ದೊಡ್ಡ ಸ್ಥಾನಮಾನವನ್ನು ತಾಂತ್ರಿಕವಾಗಿ ತಂದುಕೊಟ್ಟಂತಹ ಒಬ್ಬ ಶ್ರೇಷ್ಠ ದಿಗ್ಗಜ ಇವತ್ತು ದಿವಂಗತರಾಗಿದ್ದಾರೆ ಎಸ್.ಎಂ. ಕೃಷ್ಣ ಸಾಹೇಬರು. ಅವನು ಕೂಡ ನಾವು ನೆನಪು ಮಾಡಿಕೊಳ್ಳಬೇಕಾಗುತ್ತೆ. ಹಾಗೆ ಅವರ ಹಾದಿಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ H.D. ಕುಮಾರಸ್ವಾಮಿ ಅವರು ಕೂಡ ನಾಡನ್ನು ಬರೀ ಬೆಂಗಳೂರಿನಿಂದ ಮಾತ್ರ ನೋಡಬಾರ್ದು, ಉತ್ತರ ಕರ್ನಾಟಕದವರು ಕೂಡ ಈ ಫಲವನ್ನು ಉಣ್ಣಬೇಕು, ಅವರು ಕೂಡ ಸಂತೋಷವಾಗಿರಬೇಕು ಅಂತೇಳಿ ಬೆಳಗಾಂನಲ್ಲಿ ಸುವರ್ಣ ಸೌಧವನ್ನು ಕಟ್ಟಿಕೊಡ್ತಾರೆ. ಅವ್ರನ್ನೂ ಕೂಡ ನಾವು ಸ್ಮರಿಸಬೇಕಾಗುತ್ತೆ. ಎಲ್ಲ ಮುಖ್ಯಮಂತ್ರಿಗಳು ಕೂಡ ಅವರವ್ರದ್ದೇ ಆದಂಥ ಹೆಚ್ಚು ಶಕ್ತಿಯನ್ನು ಈ ನಗರಕ್ಕೆ, ಈ ರಾಜ್ಯಕ್ಕೆ ತುಂಬಿದ್ದಾರೆ. ನಮ್ಮೆಲ್ಲರ ಬಯಕೆ ಏನು ಗೊತ್ತಾ? ಸನ್ಮಾನ್ಯ D.K. ಶಿವಕುಮಾರ್ ಅವರು ಬಹಳ ಅಭಿವೃದ್ಧಿ ಅಧಿಕಾರರಾಗಿ ಬೆಂಗಳೂರು ರಾಜ್ಯದ ಎಲ್ಲ ಜನರಿಗೆ ಉದ್ಯೋಗ, ವರಮಾನ, ಜೀವನ ಎಲ್ಲವನ್ನು ನೀಡ್ತಾ ಇದೆ. ಹಾಗಾಗಿ ಈ ನಗರವನ್ನು ಇನ್ನೂ ಹೆಚ್ಚು ಫಲದಾಯಕವನ್ನಾಗಿ ಮಾಡಬೇಕು, ಶ್ರೇಷ್ಠವಾಗಿ ಮಾಡಬೇಕು, ಸಮೃದ್ಧಾಯಕವಾಗಿ ಮಾಡಬೇಕು ಅಂತೇಳಿ ಭಾಳ ಪಣ ತೊಟ್ಟು ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಮಠಕ್ಕೆ ಅನೇಕ ಹಿರಿಯ ಅಧಿಕಾರಿಗಳು ಬಂದಾಗ ಹೇಳ್ತಾ ಇರ್ತಾರೆ, ನಾವು ನಿಜವಾಗಲೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಅನೇಕರು ಟೀಕೆ ಮಾಡಬಹುದು, ಆದರೆ ಅವರ ಕೆಲಸದ ವೈಖರಿ, ಹಿಡಿದ ಹಠವನ್ನು ಸಾಧಿಸುವಂಥದ್ದು, ಮಾಡಿಯೇ ತೀರ್ತೀನಿ ಅನ್ನೋ ಒಂದು ಹಂಬಲ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ, ಅದು ಕೂಡ ಅವರನ್ನು ನಾಡಪ್ರಭು ಕೆಂಪೇಗೌಡರ ಒಂದು ಸ್ಥಾನದಲ್ಲಿ ಕೂರಿಸಲಿಕ್ಕೆ ನಾಡಪ್ರಭು ಕೆಂಪೇಗೌಡರು ಹೆಚ್ಚಿನ ಆಶೀರ್ವಾದವನ್ನು ಮಾಡಲಿ. ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿ ಜಗತ್ತಿಗೆ ಮತ್ತಷ್ಟು ಹೆಚ್ಚು ಶಕ್ತಿದಾಯಕವಂತ ಬೆಂಗಳೂರನ್ನ ನಿರ್ಮಾಣ ಮಾಡಲಿ. ಈಗಾಗಲೇ ಅವರು ಪ್ರಾಜೆಕ್ಟ್ಸ್ನ ಹೇಳಿದರು. ಇವತ್ತು ನಾಡಪ್ರಭು ಕೆಂಪೇಗೌಡರ ಭವನವನ್ನು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಇದ್ದರೆ ನಾನು ಗಮನಿಸ್ತಿದ್ದೆ. ಅವರು ಮಾತುಗಳು ಹೃದಯದಿಂದ ಬರ್ತಾ ಇತ್ತು. ನಾವು ಸರ್ವ ಜನಾಂಗದ ಶಾಂತಿಯ ತೋಟವಾಗಿರಬೇಕು, ಹುಟ್ಟತಃ ನಾವು ಒಕ್ಕಲಿಗರಾಗಿ ಹುಟ್ಟಿರಬಹುದು, ಆದರೆ ಸರ್ವರ ಹಿತವನ್ನು ಬಯಸುವಂತಹ ರಾಷ್ಟ್ರಕವಿ ಕುವೆಂಪುರವರ ಆದರ್ಶಗಳನ್ನು, ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ನಾವು ಹೃದಯದಲ್ಲಿ ಇಟ್ಕೊಳ್ಳೋಣ. ಬರೀ ಬುದ್ಧಿವಂತಿಕೆಯಲ್ಲಿ ತೋರಿಸಿದರೆ ಸಾಕಾಗೋದಿಲ್ಲ, ಅದನ್ನು ಹೃದಯದಲ್ಲಿ ಇಟ್ಟುಕೊಂಡು ಎಲ್ಲರನ್ನು ಪ್ರೀತಿಯಿಂದ, ಎಲ್ಲರನ್ನು ಒಳಗೊಳ್ಳುವಂಥ ಒಂದು ರಾಜ್ಯವನ್ನು ನಿರ್ಮಾಣ ಮಾಡೋಣ ಹಂಬಲವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ನಾನು ಅಶೋಕ ದಿ ಗ್ರೇಟ್ ಅಂತ ಹೇಳಿದ್ದು.
ಅಶೋಕ ಸಾಮ್ರಾಟ ಈ ರಾಷ್ಟ್ರದ ಧರ್ಮವನ್ನು, ಈ ರಾಷ್ಟ್ರದ ಸಹಿಷ್ಣುತಾ ಧರ್ಮವನ್ನು, ಬೌದ್ಧ ಧರ್ಮ ಇರಬಹುದು, ಆದರೆ ಶಾಂತಿಯ ಧರ್ಮವನ್ನು, ಸರ್ವರ ಹಿತವನ್ನು ಕಾಪಾಡುವಂಥ ಒಂದು ಶ್ರೇಷ್ಠ ಸಂಕಲ್ಪವನ್ನು ದೇಶಾದ್ಯಂತ ಮಾಡಿದ್ದೇನಪ್ಪ ಅಂದರೆ, ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ಶೃಂಖಲೆಯಂ ಬಿಡಿಸು ಅನ್ನುವ ಭಾವನೆಗಳನ್ನ ಇಟ್ಟುಕೊಂಡು ಹೇಗೆ ಅವರು ಸಾಮಾನ್ಯರಿಗೆ ಕುಡಿಯುವ ನೀರಿನ ಕೇಂದ್ರಗಳನ್ನು, ಅನ್ನ ದಾಸೋಹ ಛತ್ರಗಳನ್ನು, ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಿಕೊಟ್ಟಿದ್ರು. ಹಾಗೆ ನಾಡಪ್ರಭು ಕೆಂಪೇಗೌಡರು ಎಲ್ಲ ಸಮುದಾಯದವರು ಬೆಂಗಳೂರಿನಲ್ಲಿ ಬಂದು ವ್ಯಾಪಾರ ವ್ಯವಹಾರಗಳನ್ನ ಮಾಡಿಕೊಂಡು ಅವರ ಜೀವನವನ್ನು ವೃದ್ಧಿಸ್ಕೊಳ್ಳಿ ಅನ್ನೋ ಒಂದು ಹಂಬಲ ಇಟ್ಟುಕೊಂಡು ಹೇಗೆ 500 ವರ್ಷಗಳ ಹಿಂದೆಯೇ ವಿಶ್ವ ಮಾನವ ತತ್ವಕ್ಕೆ ತಲೆಬಾಗಿ ಅದಕ್ಕೆ ಸಂಕಲ್ಪ ಬೀಜವನ್ನು ನೆಟ್ಟಿದ್ರು. ಆ ನಿಟ್ಟಿನಲ್ಲಿ ನಡೆಯೋಣ ಅನ್ನೋ ಒಂದು ಹಂಬಲವನ್ನು ಅವರು ಹೇಳಿದ್ದು ನಿಜವಾಗ್ಲೂ ಬಹಳ ಖುಷಿ ಆಯಿತು. ಒಬ್ಬ ರಾಜಕೀಯ ನಾಯಕರಿಗೆ ಇಂತಹ ಭಾವನೆ ಇದ್ದಾಗ ಎಲ್ಲರೂ ಕೂಡ ಪ್ರೀತಿಸ್ತಾರೆ, ಎಲ್ಲರೂ ಕೂಡ ಗೌರವಿಸ್ತಾರೆ ಅಂತ. ನಮಗೆ ಇನ್ನೊಂದು ಹೆಮ್ಮೆ, ಪೂರ್ವಾಶ್ರಮದಲ್ಲಿ ನಾವು ಕಂದಾಯ ಇಲಾಖೆ ಅಧಿಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಈ ರಾಜ್ಯ ಕಂಡ ಅಪ್ರತಿಮವಾದಂತಹ ನೇರ ನಿಷ್ಠುರ ನಡೆಯ ಮಿನಿಮಮ್ ಗವರ್ನಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅನ್ನೋ ಕಲ್ಪನೆಗೆ ನಿಜವಾದಂಥ ಸಂಕಲ್ಪ ಬೀಜವನ್ನು ಈಗ ಬಿತ್ತಿರುವಂತಹ ಒಬ್ಬರು ಶ್ರೇಷ್ಠ ರಾಜಕೀಯ ಮುತ್ಸದಿ ಅಂದರೆ ನಮ್ಮ ಬೈರೇಗೌಡರ ಮಗ ಕೃಷ್ಣ ಬೈರೇಗೌಡರು. ಯಾಕೆ ನಾನು ಅವ್ರ ಜೊತೆ ಕೆಲಸ ಮಾಡಿದ ಅನುಭವವನ್ನು ಹೇಳಬೇಕಾಗುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ 75% ರೈತ ಸಮುದಾಯ ಇದ್ದಾಗ ಕಂದಾಯ ಇಲಾಖೆ ಕೆಲಸಗಳನ್ನ ಭಾಳ ಚೂಟಿಯಾಗಿ, ಚುರುಕಾಗಿ, ತಾಂತ್ರಿಕವಾಗಿ ಎಲ್ಲನೂ ಕೂಡ ಚೆನ್ನಾಗಿ ಮಾಡಬೇಕು. ಏನಾದರೂ ಈ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು. ಇದು ಸಮಾಜವಾದಿ ಹಿನ್ನೆಲೆಯ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಸಮಾಜವಾದಿಯಾಗಳಾಗಿ, ಸಂವಿಧಾನ ಬದ್ಧರಾಗಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ನಮಗೆ ಪ್ರಜ್ಞೆಯನ್ನು ತುಂಬಿದ್ದಾರೆ, ಆ ಪ್ರಜ್ಞೆ ಫಲವನ್ನು ನೀಡಬೇಕು ಅನ್ನೋ ಹಂಬಲವನ್ನು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ನಮಗೆಲ್ಲರೂ ಕೂಡ ಹಿಂದೆ ಪೂರ್ವಾಶ್ರಮದಲ್ಲಿ ಮಾರ್ಗದರ್ಶಕರಾಗಿದ್ದರು. ಅವರು ಇವತ್ತಿಗೂ ಕೂಡ ಆ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡರು ನಮ್ಮ ಜನನಾಯಕರಿಗೆ, ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ. ಅವರ ಆದರ್ಶಗಳನ್ನ ನಾವು ಶಿರಸ ಪಾಲನೆ ಮಾಡೋಣ. ಮತ್ತೊಮ್ಮೆ ಬೆಂಗಳೂರಿನ ಜಗತ್ತಿನ ಶ್ರೇಷ್ಠ ನಗರವನ್ನಾಗಿ ಮಾಡಲಿಕ್ಕೆ ತ್ಯಾಜ್ಯ ಮುಕ್ತ, ಪ್ಲಾಸ್ಟಿಕ್ ಮುಕ್ತ ಮತ್ತು ಸ್ವಚ್ಛತಾ ಯುಕ್ತವಾದಂಥ ನಗರವನ್ನು ಮಾಡಿ ಮಾಗಡಿ ಕೆಂಪೇಗೌಡರು ಏನು ಬೀಜ ಬಿತ್ತಿದ್ದಾರೆ ಅದು ಶಾಶ್ವತವಾಗಿ, ಹೆಮ್ಮರವಾಗಿ, ಆಲ್ದಮರವಾಗಿ ಎಲ್ಲರಿಗೂ ಆಶ್ರಯ ಕೊಡುವಂಥ ತಾಣವನ್ನಾಗಿ ಬೆಳೆಸುವ ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಕೋರ್ತೇನೆ. ಜೈ ಶ್ರೀ ಗುರುದೇವ್. ಪರಮಪೂಜ್ಯ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ಒಟ್ಟಾಗಿ ಎಲ್ಲರೂ ಬೆಂಗಳೂರನ್ನು ಪರಿಸರ ಸ್ನೇಹಿ